ನಾವು ಈ ಕಾಂಗ್ರೆಸ್ ಸ್ವಲ್ಪ ತಿಳುವಳಿಕೆ ಬಂದಾಗ ಇದನ್ನು ನೋಡ್ತಾ ಇದ್ದೀವಿ. ಇಂದಿರಾ ಗಾಂಧಿ ಅವರು ಡ್ರಾ ಮಾಡ್ತಾ ಇದ್ರು. ಚುನಾವಣೆ ಬಂದಾಗ ನಮ್ಮ SC ಕಾಲೋನಿಗಳು ಬರೋದು ಯಾರು ಮಗು ಇದ್ರೆ ಓದಿಸಿದ ಮತ್ತೆ ಮನೆಗೆ ಹೋಗಿ ಹಸಿರೆ ಬಿಚ್ಚೆ ಸುಟ್ಟಾಗೋದು. ಯಾಕಂದ್ರೆ ದಲಿತರು ಬಂದ್ಬಿಟ್ರಲ್ಲ ಅಂತ ಲೆಕ್ಕಾಚಾರ. ಆತರ ದಲಿತರನ್ನ ಉದ್ಧಾರ ಮಾಡ್ತೀರಿ ಅಂತ ಹೇಳ್ಕೊಂಡು ಬಂದಂತ ಇಂದಿರಾ ಗಾಂಧಿ ಅವರು, ನೆಹರು ಅವರು, ರಾಜೀವ್ ಗಾಂಧಿ ಅವರು, ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಅನೇಕ ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ನೆಹರು ಅವರು 2 ಬಾರಿ ಚುನಾವಣಾ ಪ್ರಚಾರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಹೋಗಿ ಅವರನ್ನ ಸೋತಂತ ಖಳನಾಯಕರು ಈ ಕಾಂಗ್ರೆಸ್ನವರು. ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋರ್ಟ್ಗೆ ಬಂದಾಗ ಅದನ್ನ ವಿರೋಧ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡೋದಕ್ಕೆ ಕಾರಣಕರ್ತರು ಈ ಕಾಂಗ್ರೆಸ್ನವರು. ಕಾಂಗ್ರೆಸ್ ಅವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೋಲಿಸಿದ್ರು ಯಾದವ್ಕರ್ ಅಂತ, ಅವ್ರಿಗೆ ಏನು ಸಂವಿಧಾನ ಮಾಡ್ತಿರಲಿಲ್ಲ, ಏನಿಲ್ಲ ಅವರು. ಆದ್ರೆ ಸೋಲಿಸಿದ್ರು ಅಂಬೇಡ್ಕರ್ ಅಂತ ಹೇಳಿ ಅವರ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಖಳನಾಯಕರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಸತ್ತಂತ ಸಂದರ್ಭದಲ್ಲಿ ಅವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ದೆಹಲಿಯಲ್ಲಿ ನೆಹರು ಅವರಿಗೆ 40 ಎಕರೆ 50 ಎಕರೆ, ರಾಜೀವ್ ಗಾಂಧಿ ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ 20 ಎಕರೆ 30 ಎಕರೆ ಕೊಟ್ಟಿರ್ತಕ್ಕಂಥ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 6 ಅಡಿ ಜಾಗ ಕೊಟ್ಟಿಲ್ಲ ಈ ಖಳನಾಯಕರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನದಲ್ಲಿ ವಿಷವನ್ನೇ ನುಂಗಿದ್ರು. ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸರ್ವರಿಗೂ ಸಮಪಾಲು ಅಂತ ಹೇಳಿ ಸಂವಿಧಾನ ಬರೀಬೇಕಂತ ಚಾನ್ಸ್ ಸಿಕ್ಕಾಗ ಯಾವುದೇ ಒಂದು ಜಾತಿ ಜನಾಂಗದ ವಿರುದ್ಧವಾಗಿ ದೇಶದ ರಾಜಕಾರಣ ಮಾಡಿಲ್ಲ, ದೇಶದ ಸಂವಿಧಾನ ಬರ್ತಿಲ್ಲ. ನಮ್ಗೆಲ್ಲರೂ ಅವರು ವಿಷವನ್ನೇ ನುಂಗಿ ನಮ್ಗೆಲ್ಲ ದೇಶದಲ್ಲಿರ್ತಕ್ಕಂಥವ್ರಿಗೆಲ್ಲ ಅಮೃತ ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಗಜೀವನ್ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕನ್ನೋ ಸಂದರ್ಭದಲ್ಲಿ ಅವರ ಪ್ರಧಾನ ಮಾಡಿರ್ತಕ್ಕಂಥ ಖಳನಾಯಕರು ಈ ಕಾಂಗ್ರೆಸ್ನವರು. ಇವತ್ತು ಬಂದು ಸಿದ್ದರಾಮಯ್ಯ ಹೇಳ್ತಾರೆ, ನಾವು ನಿಮ್ಮನ್ನ ಅದು ಮಾಡ್ತೀವಿ, ಇದು ಮಾಡ್ತೀವಿ, ನಾನು ಅಹಿಂದ ನಾಯಕ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಹೋಗಿ ಶ್ರೀನಿವಾಸ ಕಾರ್ಯಕರ್ತ ಇದ್ರು, ಅವ್ರ ಕಂದಾಯ ಸಚಿವರಿದ್ದಾಗ ಅವ್ರನ್ನ ಅದರಿಂದ ಅಮಾನತ್ ಮಾಡಿದಂಥವ್ರು ಯಾರು, ಅವ್ರ ಅವಮಾನ ಮಾಡಿದಂಥವ್ರು ಯಾರು? ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಅಂದಾಗ ಇವರು ಜಾತ್ಯತೀತ ಜನತಾದಳದಿಂದ ಬಂದು ಕಾಂಗ್ರೆಸ್ ಚುನಾವಣೆ ನಿಂತು ಗೆದ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಹೇಳಿ ಮಂಡಾಕಿ ಪರಮೇಶ್ವರ್ನ ಸೋಲಿಸಿದವರು ಯಾರು? ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಂದಾಗ ಅದನ್ನ ತಪ್ಪಿದವರು ಯಾರು? ಇವತ್ತು ಅಹಿಂದ ನಾಯಕರಾದಂತ ಅನೇಕ ಜನ ಇರ್ತೀವಿ, ನಾವೆಲ್ಲ ಬೇರೆ ಬೇರೆ ನಾಯಕರು ಇವರೆಲ್ಲ ಸಿದ್ದರಾಮಯ್ಯ ಕರಬೇಕು, ಇಬ್ಬರು ಜೊತೆ ಕರ್ಕೊಂಡು ಅವ್ರಿಗೂ ಸೋಲಿಸಿ ಮನೆಯಲ್ಲಿ ದೂರ ಗುಂಪಾಗಿರ್ತಕ್ಕಂಥ ಈ ಅಹಿಂದ ನಾಯಕರು ಅಂದ್ರೆ ಈ ಸಿದ್ದರಾಮಯ್ಯ. ನಾನು ಈಗಾಗಲೇ ಭಾಗ್ಯಪಲ್ಲಿ ಹೇಳಿದ್ದೇನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ನಿಂತಾಗ ದಲಿತ ಸಂಘಟನೆಗಳು ಮತ್ತೆ ಜನಸಂಘದವರು ಒಟ್ಟಿಗೆ ಸೇರಿ ಅವರ ಚುನಾವಣೆ ನಿಲ್ಲಿಸಿ ಗೆಲ್ಲಿಸಿದ ಸಂದರ್ಭದಲ್ಲಿ ಆ ಕ್ಷೇತ್ರನ ಬಾಂಗ್ಲಾದೇಶಕ್ಕೆ ಕೊಡಬೇಕು, ಅಂಬೇಡ್ಕರ್ ಬಾಂಗ್ಲಾದೇಶಕ್ಕೂ ಸಂಬಂಧ ಇಟ್ಕೊಂಡು ಅಂತ ಹೇಳಿ ಕುತಂತ್ರ ಮಾಡ್ಕೊಂಡು ಈ ಕಾಂಗ್ರೆಸ್ನವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆಸ್ತಿ ಮಾಡಿಲ್ಲ, ನಾವೇ ಆಸ್ತಿ ಮಾಡಿಲ್ಲ. ನಮ್ಮ ದೇವರು, ನಾವು ದೇವರುಗಳನ್ನ ದೇವಸ್ಥಾನಗಳಲ್ಲಿ ಮೆರವಣಿಗೆ ದೇವರುಗಳೆಲ್ಲ ಸಲಕರಣೆಗಳನ್ನು ಮಾಡಿ ಕೊಟ್ಟವ್ರೆ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಇವತ್ತು ಈ ಸಂವಿಧಾನ ಇಡೀ ಪ್ರಪಂಚ ಒಪ್ಪಿಕೊಳ್ಳುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಇಡೀ ಪ್ರಪಂಚ ಒಪ್ಪಿಕೊಳ್ಳುತ್ತೆ. ಇವರು ಜೀನಿಯಸ್, ಇವರು ಬ್ರಿಲಿಯಂಟ್, ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ಅವ್ರ ಮನೆಯಲ್ಲಿ ಅವ್ರ ಮಗ ತೀರೋಗಿದ್ದ
ಮನೆಗೆ ಹೋಗ್ತಾರೆ, ಕೋಟ್ ಹಾಕೊಂಡಿರ್ತಾರೆ. ಆಮೇಲೆ ಮತ್ತೆ ಯಾರು ತಿನ್ನೋದ್ರೆ ಹೊಸ ಬಟ್ಟೆ ಬೇಕು, ಬಿಳಿ ಬಟ್ಟೆ. ಅವ್ರ ಮಿಸ್ಸಸ್ ಅವ್ರ ಹೆಂಡತಿ ನೋಡ್ತಾ ಇರ್ತಾರೆ. ಅವ್ರು ಎಷ್ಟು ಮಕ್ಕಳಾದ್ರು, ಎಷ್ಟೋ ಜನ ಮಕ್ಕಳು ತಿರೋದ್ರು. ಯಾಕಂದ್ರೆ ಅವ್ರಿಗೆ ಸರಿಯಾದ ಊಟ ಇರಲ್ಲ, ಪೌಷ್ಟಿಕ ಆಹಾರ ಇರಲ್ಲ. ಆ ಮಕ್ಕಳು 7 ತಿಂಗಳು 6 ತಿಂಗಳು ಊಟ ಇರೋದು. ಆದ್ರೆ ಇವರು ಆ ಮಗುನ ಕರ್ಕೊಂಡು ಮಾಡ್ಬೇಕು, ಹೊಸ ಬಟ್ಟೆ ತಗೊಂಡ್ಬರ್ಬೇಕು ಅಂತ ಹೇಳಿ ಅವರ ಗರ್ಭಪತ್ನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ತಾ ಇದ್ರೆ ಇವರು 2 ಕೈಯಿಂದ 2 ದೋಪುಗಳನ್ನು ಇಟ್ಕೊಂಡು ಕೈ ಇಸ್ಕೊಳ್ತಾ ಇದ್ದಾರೆ. ಕಾಸಿಲ್ಲ ಅವ್ರ ಹತ್ರ. ಇದನ್ನ ನೋಡಿದಂತ ಅವ್ರ ಗರ್ಭಪತ್ನಿ ಅವ್ರ ಮದುವೆಗೆ ಏನು ಬಿಳಿ ಸೀರೆ ಕೊಟ್ಟಿದ್ರು ಅದನ್ನ ಹೋಗಿ ಅಂತ ಕರ್ಕೊಂಡ್ಬಂದ ಮಗುನ ಇಟ್ಕೊಂಡು ತಗೊಂಡೋಗಿ ಮಾಡ್ತಾರೆ. ನಮಗೆಲ್ಲ ಅಷ್ಟೆಲ್ಲ ಕಷ್ಟ ಅನುಭವಿಸಿ ನಮಗೆ ಇಷ್ಟೆಲ್ಲ ನಾವು ಸುಖವಾಗಿರೋದಕ್ಕೆ ನೋಡ್ಕೊಂಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದಂತ ಈ ಕಾಂಗ್ರೆಸ್ ನಾಯಕರು ಅವ್ರನ್ನ ಪರ್ಮನೆಂಟ್ ಆಗಿ ನಾವು ಮನೆ ಕಳಿಸಲೇಬೇಕು. ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾ ಇದ್ರಿ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು, ಕಾಂಗ್ರೆಸ್ ಮುಕ್ತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಮಾಡಬೇಕು. ನಾವೆಲ್ಲ ಬಂದಿದ್ದೀವಿ. ನಾವೆಲ್ಲ ಮನಸ್ಸಿಟ್ರೆ ನಾವು SC/STಗಳು ಒಂದೇ ಒಂದು ಓಟು ಕಾಂಗ್ರೆಸ್ ಹಾಕ್ಕೊಳ್ಬಹುದು. ಯಾಕಂದ್ರೆ ನಿಮಗೆಲ್ಲ ಗೊತ್ತು, ಬುದ್ಧಿವಂತರಿದ್ದೀರಿ. ಈ ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪರಿಚಯ ಮಾಡಿ, ತಿಳುವಳಿಕೆ ಅವೇರ್ನೆಸ್ ಮಾಡಿ ಅಂತ ಹೇಳಿ ನಮ್ಮನ್ನೇ ಕೆಲವರು ನೀಡಿದ್ರು. ಒಂದಷ್ಟು ಕ್ಲಾಸ್ ಕೊಟ್ಟು ದೂರದಲ್ಲಿ ರಥಗಳನ್ನ ಕಳಿಸಿದ್ರು. ಅಲ್ಲಿ ಹೋಗಿ ನಮ್ಮವರು ಅವೇರ್ನೆಸ್ ಕೊಟ್ಟವ್ರು ಅಂತ ಹೇಳಿ ಆ ರಥ ತಗೊಂಡು ಕಾಲಗಳನ್ನೆಲ್ಲ ಸುಮ್ಮನೆ ಏನೇನು ಅವ್ರು ಏನೇ ಸುಳ್ಳು ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ಹೇಳ್ಕೊಬಹುದು. ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಾಗಿದೆ. ಇಷ್ಟೊತ್ತು ನಾನು ಏನ್ ಹೇಳಿದೆ, ಯಾವ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡಿದರೆ, ಯಾವ ರೀತಿಯಲ್ಲಿ ಬಜೆಟ್ ಇಟ್ಟಂತ 14,380 ಕೋಟಿ ಹಣವನ್ನ SCPTS SC/ST ಜನಾಂಗ ಡೆವಲಪ್ಮೆಂಟ್ಗೋಸ್ಕರ, ನಮ್ಮ ಮನೆಗಳಿಗೋಸ್ಕರ, ಕಾರ್ ಲೋನ್ಗೋಸ್ಕರ, ಮನೆ ಲೋನ್ಗೋಸ್ಕರ, ಹಸು ಲೋನ್ಗೋಸ್ಕರ, ಕುರಿ ಲೋನ್ಗೋಸ್ಕರ, ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿ ಕೊಡ್ತಕ್ಕಂಥ ಈ ಕಳನಾಯಕರು ಇವತ್ತು ಅಂಬೇಡ್ಕರ್ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅಂತ ಹೇಳಿ ವಿಮಾನಪಟ್ಟಿಂದ ಕರ್ಕೊಂಡಿದ್ರು. ಮುಂಚೆನೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ನಿಮ್ಮ ಹತ್ರ ಚಾಲೆಂಜ್ ಮಾಡಿದ್ದಾರೆ. ಏನು ಲೋಕಸಭಾ ಚುನಾವಣೆಯಲ್ಲಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ವೋಟ್ ಬಂದ್ರೆ ನಾನು ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಇವತ್ತೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಳ್ತಾರೆ ಅಂದ್ರೆ ಊರುಗಳಲ್ಲೂ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು, ಸಮುದಾಯ ಭವನಗಳನ್ನು ಕಟ್ಟಿರ್ತಕ್ಕಂಥದ್ದು, ನಮ್ಗೆಲ್ಲರಿಗೂ ಕೊರೋನಾ ಇಂಜೆಕ್ಷನ್ ಆಗಿರ್ತಕ್ಕಂಥದ್ದು, ಇಂಜೆಕ್ಷನ್ ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ 5 ಗ್ಯಾರಂಟಿಗಳನ್ನ ಹೇಳಿ ನಮ್ಮ ಹೆಣ್ಮಕ್ಳಿಗೆಲ್ಲ ಯಾವಾಸಿ 10 ಕೆಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ನಿಮ್ಗೆ 10 ಕೆಜಿ ಅಕ್ಕಿ ಕೊಟ್ಟರೆ 10 ಕೆಜಿ ಅಕ್ಕಿ ಕೊಟ್ರ ನಮ್ಮ ಯುವಕರಿಗೆ ನಿರುದ್ಯೋಗ ಯುವಕರು ಯಾರ್ಯಾರಿದ್ದಾರೆ ಎಜುಕೇಟೆಡ್ ಇವರಿಗೆಲ್ಲ ನೀವು ಡಿಗ್ರಿ ಓದಿರೋದು, PhD ಓದಿರೋದು, ಎಷ್ಟೋ ಜನ ಇದ್ದೀರಿ ನಾವು ಮುಖಂಡರು. ನಿಮ್ಗೆ ಯಾರಾದ್ರೂ 3 ಕ್ಲಾಸ್ ಬಿಡ್ಕಾಸೆ ಅನ್ನೋದು ಬಂತಾ? ಬಂದಿಲ್ಲ ಅನ್ನೋ ಬಂದಾಗ ಒಂದು ಊರಲ್ಲಿ 10 ಜನ ಕೊಟ್ಟವ್ರೆ, 20 ಜನ ಕೊಟ್ಟವ್ರೆ, ಇನ್ನು 90 ಜನ ವಿರುದ್ಧವಾಗಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೋವಿಡ್ ಟೈಮಲ್ಲಿ 10 ಕೆಜಿ 20 ಕೆಜಿ 30 ಕೆಜಿ 40 ಕೆಜಿ 50 ಕೆಜಿ 5 ಜನ 50 ಕೆಜಿ 60 ಕೆಜಿ 32 ತಿಂಗಳು ಫ್ರೀ ಆಗಿ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅಮೆರಿಕ, ರಷ್ಯಾ, ಜಪಾನ್ ಒಂದೊಂದು ಕರೋನಾ ಇಂಜೆಕ್ಷನ್ಗೆ 30 ರಿಂದ 34 ಸಾವಿರ ತಗೊಳ್ತಾ ಇದ್ರು. ಒಂದೊಂದು ಕರೋನಾ ಟೆಸ್ಟ್ ಮಾಡಬೇಕಾದ್ರೂ ಅದಕ್ಕೆ ಕನಿಷ್ಠ ಪಕ್ಷ 2 ರಿಂದ 3 ಸಾವಿರ ದುಡ್ಡು ತಗೊಳ್ತಾ ಇದ್ರು. ನೀವೆಲ್ಲ ಯಾರು ಕರೋನಾ ಇಂಜೆಕ್ಷನ್ ಹಾಕೊಂಡಿದ್ರು? ನೀವು ಹಾಕ್ಸ್ಕೊಂಡಿಲ್ಲ, ಹಾಕ್ಕೊಂಡಿದ್ದೀರಾ? ನೀವೇನಾದ್ರು ಬಿಕಾಸ್ ಕೊಟ್ಟ ಕರೋನಾ ಇಂಜೆಕ್ಷನ್ಗೆ ಇಲ್ಲ. ಇದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಕುಟುಂಬ ಇಡೀ ಪ್ರಪಂಚದಲ್ಲಿರೋರೆಲ್ಲ ಆರೋಗ್ಯವಾಗಿರ್ಬೇಕಂತ ಹೇಳಿ 7 ಕೋವಿಡ್ ಇಂಜೆಕ್ಷನ್ ಆಗಿ
ನಮ್ಮ ಮಾತಾಜಿಗೆಲ್ಲ ಒಂದು ಬೂಸ್ಟರ್ ಇಂಜೆಕ್ಷನ್ ಹಾಕಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಂದ್ಬಿಟ್ಟು ನಮ್ಮ ಸುಧಾಕರ್ ಅವರು ಸಿಗಬೇಕು. ಇಡೀ ದೇಶದಲ್ಲಿ ಹೈಯೆಸ್ಟ್ ವ್ಯಾಕ್ಸಿನ್ ಹಾಕಿರ್ತಕ್ಕಂಥ ಯಾವ್ದಾದ್ರು ರಾಜ್ಯ ಇದ್ರೆ ಅದು ಕರ್ನಾಟಕ ಅಂತ ಹೇಳಿ ಇವರಿಗೆ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನಾಯಕರು ನೀವು ನೋಡಿದ್ದೀರಿ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ 10 ತಿಂಗಳಿಂದ ಬಂದು ಅಣ್ಣ ನೀನು ಈ ರೋಡ್ ಹಾಕಿದೆಯಾ, ಕಲೆಕ್ಷನ್ ಮಾಡ್ತಾ ಇದೀಯಾ, ಹಾಕಿದೆಯಾ, ಮತ್ತೆ ವಸೂಲಿ ಮಾಡ್ತಾ ಇದೀಯಾ, ಏನಾದ್ರು ಯಾರು ರೋಡ್ ಮಾಡಂಗಿಲ್ಲ, ಬೆಂಗಳೂರಿಂದ ಯಾರು ಜಮೀನ್ ತಗೊಳಂಗಿಲ್ಲ, ಎಲ್ಲರ ಹತ್ರ ನಿನ್ನ ಕೇರಳಗಳನ್ನ ಕಳಿಸಿ ಕಲೆಕ್ಷನ್ ಮಾಡಕ್ ಶುರು ಮಾಡ್ಕೊಂಡು ಇವತ್ತು ತಾಲೂಕಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಮನೆ ಮನೆಗೂ ಒಂದು ಡಾಕ್ಟರ್ ಮಾಡ್ತೀನಿ ಅಂತ ಹೇಳಿದಲ್ಲ, ಒಂದು ಎಷ್ಟು ಒಬ್ಬರಿಗೆ ಮೆಡಿಕಲ್ ಸೀಟ್ ಕೊಡ್ತಿದ್ಯಾ, ಎಲ್ಲರೂ ಕರ್ಕೊಂಡು ಹೋಗಿದ್ಯಾ? ಇವತ್ತು ದೊಡ್ಡವರು ಚಿಕ್ಕವರು ಇನ್ನೊಂದು ಮತ್ತೊಂದು ಅರ್ಥ ಆಯ್ತಾ? ನೀನು ಇಲ್ಲಿ ತಾಲೂಕಿಗೆ MLA ಆಗಿ ಬಂದಿದ್ದಾದ್ಮೇಲೆ ಎಜುಕೇಶನ್ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಂಬರ್ 1 ಇದ್ದಿದ್ದಿಲ್ಲ, ಅದಕ್ಕೆ ನಿನ್ನ ಟ್ಯೂಷನ್, ನಿನ್ನ ಡ್ರಾಮಾ, ನಿನ್ನ ಫಿಲಮ್ ನಾವೆಲ್ಲ ಬುದ್ಧಿವಂತರಿದ್ದೀರಿ, ನಿನಗೂ ಟ್ಯೂಷನ್ ಹೇಳ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ನೋಡಿಲ್ಲಿ ಓದಿಲ್ಲ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಅವ್ರ ಚರಿತ್ರೆ ಬಗ್ಗೆ ಹುಟ್ಟಿನಿಂದಲೂ ಇವತ್ತೊಂದು ಕಾಂಗ್ರೆಸ್ ಅವರು ಏನೇನು ಮೋಸ ಮಾಡಿದ್ದಾರೆ ಹೇಳ್ಕೊಂಡಿರ್ತಕ್ಕಂಥ ನಾಯಕರು ಅವರ ಬಾಟುಸರಿಗೆ ಸಿದ್ದರಾಮಯ್ಯ ಬರ್ತಾರೆ. ನೀನು ಅಷ್ಟೊಂದು ವಿಜೃಂಭಣೆಯಾಗಿ ಅವ್ರು ಹುಟ್ಟಿದ್ದು ಒಂದು ಗಂಟೆ ಹುಟ್ಟಿದ್ರೆ ನಾವೆಲ್ಲ ಕಳಿಸಲ್ಲ, ನಮ್ಮ ಮಕ್ಕಳಿಗಿಲ್ಲ, ಅವರೊಬ್ಬರೇ ಸಿದ್ದರಾಮಯ್ಯ ಕಳಿಸೋ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಇಲ್ಲಿ ಧರ್ಮ ಮತ್ತೆ ಅಧರ್ಮದ ಮುಂದೆ ನಡೀತಾ ಇರ್ತಕ್ಕಂಥ ಯುದ್ಧ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಮೋದಿಯವರು ಪರ ಒಂದು ಟೀಮ್ ಇದ್ರೆ, ಮೋದಿಯವರ ವಿರುದ್ಧವಾದ ನಾಯಕರಿದ್ದಾರೆ, ಅದೇ ಕಾಂಗ್ರೆಸ್ ಅವರು. ಆಲಿಬಾಬಾ 40 ವರ್ಷ ಹೇಳ್ಬಿಟ್ಟು ನೀವೇನು ಟೀಮ್ ಮಾಡ್ಕೊಂಡ್ರೆ IND ಕೂಟ 4 ತಿಂಗಳಲ್ಲಿ ಇವತ್ತು ಎಷ್ಟೋ ರಾಜ್ಯಗಳಲ್ಲಿ ನಿಮ್ ಟಿಕೆಟ್ ಹಾಕಲ್ಲ, ಇದ್ರೆ ಇರ್ಲಿ ಬೇಕಾದ್ರೆ ಹೋಗ್ರಿ ಅಂತ ಕೇಳಿದ್ರು. ಆಮ್ ಆದ್ಮಿ ಪಾರ್ಟಿ ಅವರು ಕೊಡಲ್ಲ ಅಂದ್ರು, ನಿತೀಶ್ ಕುಮಾರ್ ನಿಮ್ಮಿಂದ ಹೊರಗಡೆ ಬಂದ್ರು, ಲಾಲು ಪ್ರಸಾದ್ ನಾನು ಎಷ್ಟು ಕೊಡ್ತೀನಿ ಅಷ್ಟಾಗತ್ತೆ ಅಂತ ಹೇಳಿದ್ರು, ಮಮತಾ ಬ್ಯಾನರ್ಜಿ ನಾನು ಎಷ್ಟು ಕೊಡ್ತೀನಿ ಅಷ್ಟಾಗತ್ತೆ ಅಂತ ಹೇಳಿ ನೀವು ಬಾಲ ಮಂತ್ರಿಗಳನ್ನ ಇದ್ದೀರಲ್ಲ, ಇಲ್ಲಿ JDS ಬಗ್ಗೆ ಹೇಳ್ತಿದ್ರಿ 3 ವರ್ಷ 91 ವರ್ಷ ಅವರಿಗೆ JDS ಪಾರ್ಟಿ ಎಲ್ಲಿದೆ ಅಂತ ಕೇಳಿದರೆ ಅವರಿಗೆ JDS ಪಾರ್ಟಿ ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯ ನಿನ್ನ ಹೆಸರೇ ಆಗ್ತಾ ಇದ್ರು, MLA ಯಾರು ಅದಕ್ಕೋಸ್ಕರ ಹೇಳಿದರೆ ನೀನು ಸೊಪ್ಪು ಅಡಗಿಸ್ತೀನಿ, ನೀನು ಸುಧಾಕರ್ ಅಡಗಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದರೆ, ನಮ್ಮಲ್ಲಿ JDS ನಾಯಕರು ನಮ್ಮನ್ನೆಲ್ಲ ಅಂಬೇಡ್ಕರ್ ಎಲ್ಲ ಭಕ್ತರು ಕುಟುಂಬದವರು ಕುಟುಂಬದವರು ನಾವು ಹೇಳಬೇಕು. ಇಡೀ ದಲಿತ ಸಮಾಜ, ಇಡೀ ದೇವೇಗೌಡ ಭಕ್ತರು ನರೇಂದ್ರ ಮೋದಿ ಅವರಿಂದ ಮತ್ತೊಂದು ಕರೋನಾ ಇಂಜೆಕ್ಷನ್ ಹಾಕಿರ್ತಕ್ಕಂಥವ್ರು ಕಾಂಗ್ರೆಸ್ ಅವರು ಇವತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಓಟ್ ಹಾಕಿ ನಡೆಯಿದ್ದಾರೆ ಎಷ್ಟು ಬಿಟ್ರೆ ಎಷ್ಟು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಇವತ್ತು 5 ಗ್ಯಾರಂಟಿಗಳನ್ನ ಹೇಳಿ 10 ಕೆಜಿ ಅಕ್ಕಿ ಕೊಟ್ಟಿಲ್ಲ, 10 ಕೆಜಿ ಅಕ್ಕಿ ಕೊಟ್ಟಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ 5 ಕೆಜಿ ಅಕ್ಕಿಯಲ್ಲಿ 2 ಕೆಜಿ ಬಂದು 2 ಕೆಜಿ ಬಂದಿರ್ತಕ್ಕಂಥ ರಾಗಿ ಕೊಡ್ತಾ ಇರ್ತಕ್ಕಂಥದ್ದು ಈ ಸಿದ್ದರಾಮಯ್ಯ ಅವರು. ಹಿಂದೆ ನಮ್ಮ ಸರ್ಕಾರದಲ್ಲಿ ಎಲ್ಲ ಹಳ್ಳಿಗಳಿಗೂ ಬಸ್ಗಳಿತ್ತು, ಒಂದು ಗುರುನಲ್ಲಿ 5 ಹೊತ್ತು ಬಸ್ ಓಡಾಡ್ತಾ ಇತ್ತು. ಹೆಣ್ಮಕ್ಳು ಫ್ರೀ ಕೊಡ್ತೀನಿ ಅಂತ ಹೇಳಿ ಫ್ರೀ ಕೊಡ್ಬೇಕಲ್ಲ ಅಂತ ಹೇಳಿ 5 ವರ್ಷಕ್ಕಿಂತ 3 ಬಸ್ ಕಟ್ ಮಾಡಿ ಇವತ್ತು ನಮ್ಮ ಸ್ಕೂಲ್ ಮಕ್ಕಳಿಗೂ ಬಸ್ ಇಲ್ಲ. ನಾನು ಮಾತುಗಳು ನೋಡಿದೆ, ಈಶ್ವರನ್ನ ಬಸ್ಸೇ ಇಲ್ಲ ನಮ್ಗೆ, ನೀವು ಏನ್ ಕೊಡ್ತೀರಿ ಅಂತ ಕೇಳ್ತಾ ಇದ್ರು ಸ್ಟೂಡೆಂಟ್ಸ್. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಯೋಚನೆ ಮಾಡಬೇಕು. 26ನೇ ತಾರೀಕು ನಡೆಯುವಂತ ಚುನಾವಣೆ ಈ ಜಿಲ್ಲೆಯ ಭವಿಷ್ಯಕ್ಕಾಗಿ, ಈ ಜಿಲ್ಲೆಯ ಉದ್ಧಾರಕ್ಕಾಗಿ, ಈ ಜಿಲ್ಲೆಯ ಡೆವಲಪ್ಮೆಂಟ್ಗಾಗಿ ಕೆಲಸಗಾರ ಇರ್ತಕ್ಕಂಥದ್ದು, ಮಾತುಗಾರ ಆಗಿರ್ತಕ್ಕಂಥದ್ದು. ನಾನು ಹೇಳ್ತೀನಿ, 26ನೇ ಚುನಾವಣೆಯಲ್ಲಿ
ಸುಧಾಕರ್ ಅವರಿಗೆ ಲಕ್ಷಾಂತರ ಮತಗಳ ಅಂತರದಿಂದ ನೀವು ಗೆದ್ದುಕೊಟ್ರೆ ಕೇಂದ್ರದಲ್ಲಿ ಮಂತ್ರಿಯಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಕರ್ನಾಟಕ ದೇಶದಲ್ಲಿ ಹೆಸರು ಮಾಡ್ತಾರೆ. ಒಳ್ಳೆ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಕಾಂಗ್ರೆಸ್ ಅಂತ ಸುಳ್ಳು ಹೇಳ್ತಾ ಬಂದಿಲ್ಲ. ಅದಕ್ಕೋಸ್ಕರ ನೀವು ಯೋಚನೆ ಮಾಡಬೇಕು. ಇವರು ಸರ್ಕಾರ ಬಂದ 10 ತಿಂಗಳಿಂದ ಒಂದೇ 1 ಕಿಲೋಮೀಟರ್ ರಸ್ತೆ ಹಾಕಿಲ್ಲ ಇವರು. ಇವತ್ತು ನದಿ ಬಂದ ಜಲಜೀವನ್ ಮಿಷನ್ ಅಲ್ಲಿ ಮನೆ ಮನೆಗೂ ಕುಡಿಯ ನೀರು ಕೊಡ್ತಾ ಇದ್ದಾರೆ. ದೇವಸ್ಥಾನ ನರೇಂದ್ರ ಮೋದಿ ಅವರು ಬಡವರಿಗೆಲ್ಲ ವರ್ಷಕ್ಕೆ ಒಂದು ಕುಟುಂಬಕ್ಕೆ 5 ಲಕ್ಷ ಫ್ರೀ ಆಗಿ ಆರೋಗ್ಯ ಸೇವೆ ಸಿಗಬೇಕಂತ ಹೇಳಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕೇಂದ್ರದಿಂದ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ರೈತರಿಗೂ ವರ್ಷಕ್ಕೆ 6,000 15 ಕಂತಲ್ಲಿ 30,000 ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು 4,000 ನಮ್ಮ ಬೊಮ್ಮಾಯಿ ಸರ್ಕಾರ ಮಾಡ್ತಾ ಇದೆ. ಇವರು ಸರ್ಕಾರ ಬಂದರೆ ಅದನ್ನ ಕಟ್ ಮಾಡಿರ್ತಕ್ಕಂಥ ನಾಯಕರು ಈ ಕಾಂಗ್ರೆಸ್ನವರು. ಅದೇ ರೀತಿಯಲ್ಲಿ ನಮ್ಮ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಂತೇಳಿ ವಿದ್ಯಾಸಿರಿ ಯೋಜನೆಯಲ್ಲಿ ಹಣ ಬರ್ತಾ ಇದೆ. ಅದು ಬರ್ತಾ ಇದೆ. ಮೊನ್ನೆ ಶ್ರೀರಾಮನ ಪ್ರತಿಷ್ಠಾಪನೆ ದಿನ ನಾವು ಯಾವುದೇ ಹಳ್ಳಿಯಲ್ಲಿ ಒಂದು ಗ್ರಾಮ ಹಾಕ್ಬೇಕಂದ್ರೆ ಏನಾಗ್ಬೇಕಂದ್ರೆ ಅಲ್ಲಿ ಪರ್ಮಿಷನ್ ಬೇಕಾಯ್ತು. ನಾವೆಲ್ಲೂ ಒಂದು ಪುಣ್ಯ ಮಾಡ್ಬೇಕಂದ್ರೆ ಪರ್ಮಿಷನ್ ಬೇಕಾಯ್ತು. ಇವತ್ತು ಇಲ್ಲಿ ಬೆಂಗಳೂರಿಂದ ಒಂದು ಕ್ಯಾಂಡಿಡೇಟ್ ಬಂದಿದ್ದಾರೆ. ಇಲ್ಲಿ ಯಾರು? ರಕ್ಷಾ ರಾಮಯ್ಯ. ಇಲ್ಲಿ ಬಂದ ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ರೆ ನೀವು ಅವರು ಮೆಡಿಕಲ್ ಕಾಲೇಜಲ್ಲಿ ಯಾರ್ಯಾರು ಫ್ರೀ ಆಗಿ ಏನೋ ಟ್ರೀಟ್ಮೆಂಟ್ ಕೊಟ್ಟಿರೋ ನೋಡಿದೀರಾ? ಇವರು ಕಾಂಗ್ರೆಸ್ ಅಲ್ಲೇ ಇರ್ಬಿಟ್ಟಿದಾರಕ್ಕ. ಯಾಕಂದ್ರೆ ಇವತ್ತು ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಂದಿದ್ದ ಮಕ್ಕಳು ಏನಿದ್ದಾರೆ ಯೋಗಿ ನಾರಾಯಣ ಭಕ್ತರು ಏನಿದ್ದಾರೆ ಅವ್ರಿಗೆಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗ್ಬೇಕಂತ ಹೇಳಿ 2 ಇಯರ್ ಬಂದಿದ್ದಂತ ಯಡಿಯೂರಪ್ಪರು ಅದನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ತಲೆಮಾರಿನ ಕಾಂಗ್ರೆಸ್ ಅವರು. ಅದಕ್ಕೋಸ್ಕರ ನೀವೆಲ್ಲ ಯೋಚನೆ ಮಾಡಬೇಕು. ಇಲ್ಲಿ ಜಾತಿ ಮುಂದೆ ವಿಷವಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ವಿಧಾನಸೌಧದಲ್ಲಿ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋರು ನನ್ನ ಸಹೋದರರು, ನನ್ನ ಬ್ರದರ್ಸ್ ಅಂತ ಹೇಳೋರು. ಈ ಕಾಂಗ್ರೆಸ್ ಅನ್ನ ಪರ್ಮನೆಂಟ್ ಆಗಿ ಮನೆ ಕಟ್ಟಬೇಕು. ಅಂಬೇಡ್ಕರ್ ಹೆಸರು ಯಾರೇ ಹೋಗ್ಬೇಕು ಮನೆಯಿಂದ ಬರ್ಕೆ ಎತ್ತವ್ರನ್ನ ಓಡಿಸ್ಬೇಕು. ಅಂಬೇಡ್ಕರ್ ಮೋಸ ಎಲ್ಲ ಮಾಡಿದ್ರೆ ಗುಳು ಮಾಡಿದ್ರೆ ಸಾಲದ ಬಿಸ್ಕೆಟ್ ಹಾಕಿ ನಾವು ಅರಮನೆ ಮೈದಾನದಲ್ಲಿ ಮೀಟಿಂಗ್ ಮಾಡಿ ಒಂದು ವಿಚಾರ ಸಂಕಿರಣ ಕರೆದಾಗ ಇವರೆಲ್ಲ ಕೇಳಿದ್ರು, ಸಮಾಜ ಕಲ್ಯಾಣ ಸಚಿವರು ಬಂದ ಮುಂದೆ ನಮ್ಗೆ 14,000 ಕೋಟಿ ಮುಂದೆ ಅಕ್ಕಿ ಕೊಟ್ಟು SC ST ದತ್ತರ ಉದ್ಯಾನಕ್ಕೆ ಅದಾದ್ಮೇಲೆ ಮೀಟಿಂಗ್ ಮಾಡ್ತೇವೆ ಅಂತ ಹೇಳಿದ್ರು. ಆವಾಗ ಅದು ಯಾರು ಮೀಟಿಂಗ್ ಬಂದಿಲ್ಲ. 4 ಮತದಾನ ಸುತ್ತ ಇನ್ನೊಂದ್ ಕಡೆ ಹೋಗಿರ್ತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರ ಪರ್ಮನೆಂಟ್ ಆಗಿ ಮನೆಗೆ ಹೋಗ್ಬೇಕು. ಸುಧಾಕರ್ ನೀವು MP ಮಾಡಲೇಬೇಕು. ಈ ಕಾಲಕ್ಕೂ ಈ ಜಿಲ್ಲೆ ಉದ್ಧಾರ ಆಗಲೇಬೇಕು. ನಮ್ಮ ಜನರು ಡೆವಲಪ್ಮೆಂಟ್ ಆಗಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ 2ನೇ ಬಾರಿ ಪ್ರಧಾನಮಂತ್ರಿ ಆಗಲೇಬೇಕು ಅಂತ ಹೇಳಿ ಇವತ್ತು ಏನು ಇವೆಲ್ಲ ಇಷ್ಟೊಂದು ಉತ್ಸಾಹವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಬೇಕು. ಸುಧಾಕರ್ ಅವರಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಬಂದಿದ್ರೆ ನಾವೇ ಕ್ಯಾಂಡಿಡೇಟ್, ನರೇಂದ್ರ ಮೋದಿ ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿ ಮನೆ ನಮ್ಮ ಮುಖಂಡರೆಲ್ಲ ಹಳ್ಳಿಯಲ್ಲಿ ಓಡಾಡಿ ನಮ್ಮ ಲೇಡೀಸ್ ಸಂಘ ಅದನ್ನ ಸೈಡ್ ಇಟ್ಟು ಸುಧಾಕರ್ ಅವರನ್ನು ಗೆಲ್ಸಿದ್ರೆ ಬಂದಿದ್ದಾರೆ. ಅವರೆಲ್ಲ ಪರ್ಮನೆಂಟ್ ಆಗಿ ನಿಬಂಧನೆ ಹೋಗಿ ನೀವೆಲ್ಲ ನೋಡ್ಕೋಬೇಕು. ನರೇಂದ್ರ ಮೋದಿ ಅವರ ನಾಯಕತ್ವ ಇಡೀ ವಿಶ್ವಕ್ಕೆ ದೇಶಕ್ಕೆ ಬೇಕು. ನಮ್ಮ ಮಕ್ಕಳನ್ನ ನಿಮ್ಮದಾಗಿ ಬೇಕಂದ್ರೆ ಆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಮಲಕ್ಕೆ ವೋಟ್ ಹಾಕಬೇಕು ಅಂತ ಹೇಳಿ ಇಲ್ಲಿ ಕಳೆದ ನಾನು ಮಾತಾಡೋಣ ನಮ್ಮೆಲ್ಲರಿಗೂ ನಾನು ಮಾತಾಡ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.